ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹೊಸ ಕತೆ ಬರೆಯೋದಕ್ಕೆ ಸಪೋರ್ಟ್ ಮಾಡಿ. ನನ್ನ ಕೆಲಸಕ್ಕೆ ಸೇರಿದ ಒಂದು 5 ತಿಂಗಳ ನಂತರ ನಮ್ಮ ಅಕ್ಕ ಮತ್ತು ಭಾವ ವಾಸ ಇದ್ದ ಅದೇ ನಗರಕ್ಕೆ ನನ್ನ ಟ್ರಾನ್ಸ್ಫರ್ ಆಯಿತು. ಅವರನ್ನು ಭೇಟಿಯಾಗೋದಕ್ಕೆ ನಾನು ತುಂಬ ಖುಷಿಪಟ್ಟೆ. ಯಾಕಂದರೆ ನನ್ನ ಭಾವನೊಂದಿಗೆ ನನ್ನ ನಡವಳಿಕೆ ಅಂದರೆ ನನ್ನ ಸಲುಗೆ ತುಂಬ ಸ್ನೇಹಪರವಾಗಿತ್ತು. ವಿ ವೇರ್ ವೆರಿ ಗುಡ್ ಫ್ರೆಂಡ್ಸ್. ಮತ್ತು ಅಕ್ಕನ ಜೊತೆಗಂತೂ ಮೊದಲಿನಿಂದಲೂ ನನಗೆ ಚೆನ್ನಾಗಿ ಹೊಂದಿಕೆ ಆಗ್ತಾ ಇತ್ತು. 3-4 ದಿನಗಳಲ್ಲೇ ನಾನು ನನ್ನೆಲ್ಲ ಸಾಮಾನುಗಳನ್ನು ತೆಗೆದುಕೊಂಡು ಅವರ ಬಳಿ ತಲುಪದೆ. ನಾನು ಬಂದಿದ್ದಕ್ಕೆ ಅವರು ಕೂಡ ತುಂಬ ಸಂತೋಷಪಟ್ಟರು. ನಾವು ಅಕ್ಕನಿಗೆ 2 ಮುದ್ದಾದ ಮಕ್ಕಳಿದ್ರು. ಅವರೊಂದಿಗೆ ಆಟ ಆಡೋದು ಅಂದರೆ ನನಗೆ ತುಂಬ 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 ಇಷ್ಟ ಆಗಿತ್ತು. ಚಿಕ್ಕ ಮಕ್ಕಳಲ್ವಾ, ಅವ್ರ ಜೊತೆ ಆಟ ಆಡೋದು ನನಗೆ ತುಂಬ ಇಷ್ಟ ಆಯಿತು. ಒಂದು ದಿನ ನಾನು 4 ದಿನಗಳ ಕಾಲ ಮತ್ತೊಂದು ನಗರಕ್ಕೆ ಮೀಟಿಂಗ್ ಸಂಬಂಧ ಹೋಗಬೇಕಾಯಿತು. ನಾನು ನನ್ನ ಸ್ವಲ್ಪ ಸಾಮಾನುಗಳನ್ನು ತೆಗೆದುಕೊಂಡು ಅಕ್ಕನಿಗೆ ಒಂದು 4 ದಿನ ಬಿಟ್ಟು ಬರ್ತೇನೆ, 4 ದಿನಗಳ ನಂತರ ಹಿಂದಿರುಗುತ್ತೇನೆ ಅಂತ ಹೇಳಿ ಅಲ್ಲಿಂದ ಹೊರಟೆ. ಆದರೆ ನಾನು ಫ್ಲೈಟ್ ಏರೋ ಅಷ್ಟರಲ್ಲಿ ನನ್ನ ಬಾಸ್ ವಿದೇಶಿ ಕ್ಲೈಂಟ್ಗಳು ಬರಬೇಕಾಗಿದೆ, ವಿಮಾನಗಳು ಬರ್ತಾ ಇಲ್ಲ, ವೆದರ್ ಸರಿ ಇಲ್ಲ, ರದ್ದಾಗಿದ್ದಾವೆ, ಕ್ಯಾನ್ಸಲ್ ಆಗಿದ್ದಾವೆ ಅಂತ ಹೇಳಿದ್ರು. ಹಾಗಾಗಿ ಅವರು ಈ ವಾರ ಬರೋದಿಲ್ಲ ಮತ್ತು ಮೀಟಿಂಗ್ 1-2 ವಾರಗಳ ನಂತರ ನಡೆಯಲಿದೆ ಅಂತ ಹೇಳಿದ್ರು. ಮೀಟಿಂಗ್ ರದ್ದಾದ ಕಾರಣ ನಾನು ವಾಪಸ್ ಅಕ್ಕನ ಮನೆಗೆ ಬರಬೇಕಾಯಿತು. ನಾನು ಮನೆ ತಲುಪಿದಾಗ ಬಾಗಿಲು ಒಳಗಿನಿಂದ ಲಾಕ್ ಆಗಿತ್ತು. ನಾನು ತುಂಬಾ ಹೊತ್ತು ಬೆಲ್ ಒತ್ತಿದೆ, ಆದರೆ ಯಾರೂ ಕೂಡ ತೆಗೆದಿಲ್ಲ ಬಾಗ್ಲು. ಬಹುಶಃ ಬೆಲ್ ಕೆಟ್ಟಿರಬಹುದು ಅಂತ ನಾನು ಅನ್ಕೊಂಡೆ. ನಾನು ತುಂಬಾ ಹೊತ್ತು ಬಾಗಿಲು ತಟ್ಟಿದೆ, ಆದರೂ ಯಾರೂ ಬಾಗಿಲು ತೆಗೆದೇ ಇದ್ದಾಗ ನನಗೆ ಸ್ವಲ್ಪ ಆತಂಕ ಆಯಿತು. ಅಕ್ಕನಿಗೆ ಏನಾದರೂ ಆಗಿರಬಹುದೇ ಅನ್ನೋ ಗಾಬರಿ ಆಯಿತು. ಯಾಕಂದ್ರೆ ಭಾವ ಬೆಳಗ್ಗೆ ಆಫೀಸಿಗೆ ಹೋದ್ರೆ ಸಂಜೆನೆ ವಾಪಸ್ ಬರ್ತಾ ಇದ್ರು. ಅಕ್ಕ ಮನೆಯಲ್ಲಿ ಒಬ್ಬರೇ ಇರ್ತಾ ಇದ್ರು. ಹಲವು ಬಾರಿ ಕೆಲಸದ ಮೇಲೆ ನಮ್ಮ ಭಾವ ನಗರದಿಂದ ಹೊರಗಡೆ ಕೂಡ ಹೋಗ್ತಾ ಇದ್ರು. ಈ ಸಮಯದಲ್ಲಿ ಅಕ್ಕ ಮನೆಯಲ್ಲಿ ಒಬ್ಳೇ ಇರ್ತಾಳೆ, ಮಕ್ಕಳು ಕೂಡ ಶಾಲೆಗೆ ಹೋಗಿರ್ತಾರೆ. ಅಕ್ಕನ ಆರೋಗ್ಯ ಏನಾದರೂ ಕೆಟ್ಟಿರಬಹುದೇ ಅಂಥೇಳಿ ನನಗೆ ತುಂಬ ಟೆನ್ಷನ್ ಆಯಿತು. ನನ್ನ ಬಳಿ ಬೇರೆ ಕೀ ಯಾವುದೂ ಇರಲಿಲ್ಲ. ಹಾಗಾಗಿ ಒಳಗೆ ಹೋಗೋದಕ್ಕೆ ದಾರಿ ಹುಡುಕತೊಡಗಿದೆ. ಮನೆಯ ಹಿಂಭಾಗಕ್ಕೆ ಹೋದಾಗ ಅಡಿಗೆ ಮನೆಯ ಕಿಟಕಿ ತೆರೆದಿರೋದು ಕಾಣಿಸ್ತು. ಅದನ್ನ ನೋಡಿ ಸ್ವಲ್ಪ ನನಗೆ ಸಮಾಧಾನ ಆಯಿತು. ತಕ್ಷಣ ನಾನೇನು ಮಾಡಿದೆ, ಕಿಟಕಿ ಮೂಲಕ ಒಳಗೆ ನೆಗೆದೆ. ಅಂದರೆ ಕಿಟಕಿ ದೊಡ್ಡದಾಗಿತ್ತು, ಓಪನ್ ವಿಂಡೋಸ್. ಅದರ ಒಳಗೆ ಅಕ್ಕ ಎಲ್ಲಿಯೂ ಕಾಣಿಸ್ಲಿಲ್ಲ. ಸ್ವಲ್ಪ ಮುಂದೆ ಹೋದಾಗ ಮೇಜಿನ ಮೇಲೆ ಕೆಲವು ಗುಲಾಬಿ ಹೂವುಗಳಿರೋದನ್ನ ಕಾಣಿಸಿದ್ವು ಮತ್ತು ಅಕ್ಕನ ಕೋಣೆಯಿಂದ ಕೆಲವು ವಿಚಿತ್ರ ಶಬ್ದಗಳು ಕೇಳಿಬರ್ತಾ ಇದ್ವು. ನಾನು ಆ ಕಡೆ ಹೋದೆ. ಅವರ ಕೋಣೆಯ ಬಾಗಿಲು ಸ್ವಲ್ಪ ತೆರೆದಿತ್ತು. ಆಗ ನಾನು ಆ ದೃಶ್ಯವನ್ನ ಕಂಡೆ. ಅದನ್ನ ನಾನು ನೋಡಬಾರ್ದಾಗಿತ್ತು. ನನ್ನ ಅಕ್ಕ ಭಾವನ ಮೇಲೆ ಕುಳಿತು ಅದೆಲ್ಲವನ್ನ ಮಾಡ್ತಾ ಇದ್ಲು. ಅವರಿಬ್ರು ಪೂರ್ಣ ಜೋಶ್ನಲ್ಲಿದ್ರು. ಬಹುಶಃ ಅದೇ ಗುಂಗಿನಲ್ಲಿ ಅವರಿಗೆ ನಾನು ಬಾಗಿಲ ತಟ್ಟಿದ ಶಬ್ದ ಕೇಳಿಸದೇ ಇರಬಹುದೇನೋ. ತುಂಬಾ ಬ್ಯುಸಿಯಾಗಿದ್ರು, ತುಂಬಾ ಜೋಶಲ್ಲಿದ್ರು. ಅವರ ಅಂತಹ ಖಾಸಗಿ ಕ್ಷಣಗಳನ್ನ ನಾನು ನೋಡಬಾರ್ದಿತ್ತು ಅಂತೂ ತಕ್ಷಣ ಹಿಂದೆ ಸರಿದೆ. ಅವರನ್ನಂಥ ಸ್ಥಿತಿಯಲ್ಲಿ ನೋಡಿದ್ದಕ್ಕೆ ಮನಸ್ಸಿನಲ್ಲಿಯೇ ತುಂಬ ಮುಜುಗರವಾಯಿತು. ಅವರಿಗೆ ನಾನು ಒಳಗೆ ಬಂದಿರೋದು ಮತ್ತು ಅವರನ್ನು ನೋಡಿದ್ದು ತಿಳಿದ್ರೆ ಅವರಿಗೂ ಮುಜುಗರ ಆಗುತ್ತೆ ಅಂತ ಅನ್ಕೊಂಡು ನಾನು ತಕ್ಷಣ ಕಿಟಕಿಯ ಮೂಲಕ ಹೊರಗಡೆ ಬಂದೆ. ಯಾವುದಾದ್ರೂ ರೆಸ್ಟೋರೆಂಟಿಗೆ ಹೋಗಿ 2-3 ಗಂಟೆ ಕಾಲ ಕಳೆದು ಬರುತ್ತೇನೆ. ಅಲ್ಲಿವರೆಗೆ ಅವರು ತಮ್ಮ ಪ್ರೀತಿಯ ಕ್ಷಣಗಳನ್ನು ಆನಂದಿಸ್ಲಿ ಅಂಥೇಳಿ ಹತ್ತಿರದ ಒಂದು ಪ್ರಸಿದ್ಧ ಹೋಟೆಲ್ಗೆ ಹೋದೆ ನಾನು. ನಾನು ಅಲ್ಲಿ ಕುಳಿತುಕೊಂಡು ಆರ್ಡರ್ ಮಾಡಿದ ಆಹಾರಕ್ಕಾಗಿ ಕಾಯ್ತಾ ಇದ್ದೆ. ಇನ್ನೇನು ಊಟ ಬರಬೇಕು ಅಂತ ನಾನು ಕಾಯ್ತಾ ಇದ್ದಾಗ ಭಾವ ಕೆಲವು ಜನರೊಂದಿಗೆ ಹೋಟೆಲ್ನಿಂದ ಹೊರಗೆ ಬರ್ತಾ ಇರೋದನ್ನ ಕಂಡೆ. ನಮ್ಮ ಭಾವ ಅಲ್ಲಿದ್ರು. ಅವರನ್ನು ನೋಡಿ ನನಗೆ ತುಂಬಾ ಶಾಕ್ ಆಗೋಯ್ತು. ಭಾವ ಮನೆಯಲ್ಲಿದ್ರು, ಮತ್ತೆ ಇದ್ದಕ್ಕಿದ್ದಂತೆ ಇಲ್ಲಿ ಹೇಗೆ ಬಂದ್ರು? ಇದು ನನಗೆ ತುಂಬಾ ಆಶ್ಚರ್ಯ ತಂದಿತು.
ಹಾಗಾಗಿ ನಾನು ತಕ್ಷಣ ಅವರ ಹಿಂದೆ ಹೋಗಿ ಅವರನ್ನ ಕರೆದೆ. ನನ್ನ ಧ್ವನಿ ಕೇಳಿ ಅವರು ಹಿಂದೆ ತಿರುಗಿದ್ರು ಮತ್ತು ನನ್ನನ್ನು ಅಲ್ಲಿ ನೋಡಿ ಅವರು ಕೂಡ ಬೆಚ್ಚಿಬಿದ್ರು. ನೀನು ಹೊರಗೆ ಹೋಗ್ಬೇಕಿತ್ತಲ್ಲ, ಅಂದ್ರೆ ಊರಿಂದ ಹೊರಗೆ ಹೋಗ್ತೀನಿ ಅಂತ ಹೇಳಿದ್ಯಲ್ಲ, ಇಲ್ಲೇನ್ ಮಾಡ್ತಾ ಇದ್ಯಾ ಅಂತ ಕೇಳಿದ್ರು. ಅಯ್ಯೋ, ನಾನು ಅಚಾನಕ್ಕಾಗಿ ಮೀಟಿಂಗ್ ರದ್ದಾಯ್ತು ಅಂತ ಹೇಳಿದೆ. ಮತ್ತೆ ನೀವಿಲ್ಲಿ ಏನ್ ಮಾಡ್ತಾ ಇದ್ದೀರಿ ಅಂತ ಕೇಳಿದಾಗ ನಾನು ಇವತ್ತು ಬೆಳಗ್ಗೆಯಿಂದ ಇಲ್ಲಿ ಮೀಟಿಂಗ್ನಲ್ಲಿದ್ದೆ, ಈಗ ಮುಗೀತು, ಆಫೀಸ್ಗೆ ಹೋಗ್ತಾ ಇದ್ದೇನೆ. ನಿನ್ನ ಮೀಟಿಂಗ್ ರದ್ದಾಗಿದ್ರೆ ನೀನು ಮನೆಗೆ ಹೋಗ್ಬೇಕಿತ್ತಲ್ಲೋ, ಇಲ್ಲೇನ್ ಮಾಡ್ತಾ ಇದ್ಯಾ ಅಂತ ಕೇಳಿದ್ರು. ಮನೆಯ ಹೆಸರು ಹೇಳಿದ ಕೂಡಲೇ ಅಕ್ಕನ ಆ ಪೊಸಿಷನ್ ನನ್ನ ಕಣ್ಣೆದುರು ಬಂತು. ಅಂದ್ರೆ ಆ ಸಮಯದಲ್ಲಿ ಅಕ್ಕನ ಕೆಳಗೆ ಮಲಗಿದ್ದ ವ್ಯಕ್ತಿ ಭಾವ ಆಗಿರಲಿಲ್ಲ, ಅವನು ಬೇರೆ ಯಾರೋ ಆಗಿದ್ದ. ಅಂದ್ರೆ ಅಕ್ಕ ಭಾವನೆಗೆ ಮೋಸ ಮಾಡ್ತಾ ಇದ್ದಾಳ. ನನ್ನ ತಲೆಯಲ್ಲಿ ನೂರಾರು ಪ್ರಶ್ನೆಗಳು ಓಡತೊಡಗಿದ್ವು. ಭಾವ ನನ್ನನ್ನು ಅಲುಗಾಡಿಸಿ, ಮೀನಾಕ್ಷಿ, ಏನ್ ಯೋಚನೆ ಮಾಡ್ತಾ ಇದೆಯಾ ಅಂತ ಕೇಳಿದ್ರು. ನಾನು ಏನೋ ಸುಳ್ಳನ್ನ ಹೇಳಿ ಗೆಳತಿಯನ್ನ ಭೇಟಿಯಾಗೋದಕ್ಕೆ ಬಂದಿದ್ದೆ ಅಂಥೇಳಿ ಒಂದು ರೀಸನ್ ಹೇಳಿದೆ. ಆಗ ಭಾವ, ಸರಿ, ಗೆಳತಿಯನ್ನ ಭೇಟಿ ಮಾಡು, ನನಗೆ ಆಫೀಸಿಗೆ ಲೇಟ್ ಆಗ್ತಾ ಇದೆ ಅಂತ ಹೊರಟು ಹೋದ್ರು. ನನಗೆ ತಲೆನೋವು ಶುರುವಾಯಿತು. ಏನಾಗ್ತಾ ಇದೆ ಅಂತ ಅನ್ನೋದು ನನಗೆ ಅರ್ಥ ಆಗ್ತಾ ಇರಲಿಲ್ಲ. ನಾನು ತಕ್ಷಣ ಮನೆಗೆ ಹೊರಟೆ. ಈ ಬಾರಿ ಬಾಗಿಲು ತಟ್ಟಿದಾಗ ಮೊದಲ ಬಾರಿಯೇ ಅಕ್ಕ ಬಾಗಿಲು ತೆರೆದ್ಲು. ನನ್ನನ್ನು ಕಂಡು ಅಕ್ಕ ಬೆಚ್ಚಿ ಬಿದ್ಲು. ಮೀಟಿಂಗ್ ರದ್ದಾಯ್ತು ಅಂತೇಳಿ ನಾನು ಅವಳಿಗೆ ಹೇಳಿದೆ. ಅವಳು ನನ್ನ ಜೊತೆ ಎಂದಿನಂತೆ ಸಹಜವಾಗಿ ಮಾತಾಡ್ತಾ ಇದ್ಲು. ಏನೂ ಆಗೇ ಇಲ್ಲ, ಏನೂ ನಡೆದೇ ಇಲ್ಲ ಅನ್ನೋ ಥರ. ಆದರೆ ನಾನು ನೋಡಿದ್ದು ಭಾವನನ್ನಲ್ಲ ಅನ್ನೋದು ನನಗೆ ನಂಬೋದಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ. ಖಚಿತಪಡಿಸ್ಕೊಳ್ಳೋದಕ್ಕೆ ನಾನು, ಭಾವ ಮಧ್ಯಾಹ್ನ ಮನೆಗೆ ಬಂದಿದ್ರಾ ಅಂತ ಕೇಳಿದೆ. ಅದಕ್ಕೆ, ಇಲ್ವಲ್ಲ, ನಿನಗೆ ಗೊತ್ತಲ್ಲ, ಅವರು ಬೆಳಗ್ಗೆ ಹೋದರೆ ರಾತ್ರಿನೇ ಬರೋದು, ಹಗಲೊತ್ತಲ್ಲಿ ಅವರು ಬರುವ ಚಾನ್ಸೇ ಇಲ್ಲ, ನೀನು ಯಾಕೆ ಕೇಳ್ತಾ ಇದೆಯಾ ಅಂತಂದು. ನಾನು ಸುಮ್ಮನೆ ಕೇಳಿದೆ ಅಂತ ಹೇಳಿ ನನ್ನ ಕೋಣೆಗೆ ಹೋಗಿ ಕುಳಿತೆ. ಆದರೆ ಆ ದೃಶ್ಯ ನನ್ನ ಕಣ್ಣು ಎದುರೇ ಇತ್ತು. ಅಕ್ಕನ ಮಕ್ಕಳು ನನ್ನ ಜೊತೆ ಆಟವಾಡೋದಕ್ಕೆ ಬಂದರು. ಆದರೆ ನನಗೆ ಮನಸ್ಸೇ ಇರಲಿಲ್ಲ. ನನಗೆ ಅಳು ಬರ್ತಾ ಇತ್ತು. ಅಕ್ಕನ ಬಳಿ ಹೋಗಿ ಇದೆಲ್ಲ ಏನು ಅಂತ ಕೇಳಬೇಕು ಅನ್ನಿಸ್ತು. ಭಾವ ಎಷ್ಟು ಒಳ್ಳೆಯವರು, ಇವರನ್ನು ಯಾಕೆ ಮೋಸ ಮಾಡ್ತಾ ಇದೆಯಾ ಅಂತ ಕೇಳಬೇಕು ಅನ್ನಿಸ್ತು. ಆದರೆ ಪಕ್ಕಾ ಸಾಕ್ಷಿ ಇಲ್ಲದೆ ನಾನು ಏನನ್ನ ಕೇಳೋದಕ್ಕೆ ಸಾಧ್ಯ ಇರಲಿಲ್ಲ. ಹಾಗಾಗಿ ಅಕ್ಕನ ಮೇಲೆ ನಿಗಾ ಇಡೋದಕ್ಕೆ ನಿರ್ಧರಿಸಿದೆ. ಅಕ್ಕ ರಾತ್ರಿ ಭಾವ ಮಲಗಿದ ಮೇಲೆ ಯಾರ ಜೊತೆಯೋ ಫೋನಲ್ಲಿ ಮಾತಾಡ್ತಾ ಟೆರೆಸ್ ಮೇಲೆ ಹೋಗ್ತಾ ಇದ್ದದ್ದನ್ನ ನಾನು ಗಮನಿಸಿದೆ. ಅವಳ ಜೀವನದಲ್ಲಿ ಇನ್ನೊಬ್ಬ ಪುರುಷನಿದ್ದಾನೆ ಅಂತನ್ನೋದು ನನಗೆ ಪಕ್ಕ ಆಯಿತು. ಸ್ವಲ್ಪ ದಿನಗಳ ನಂತರ ನನ್ನ ಬಾಸ್ ನನ್ನನ್ನು ಒಂದು ದೊಡ್ಡ ಹೋಟೆಲ್ಗೆ ಮೀಟಿಂಗ್ಗೋಸ್ಕರ ಕಳಿಸಿದ್ರು. ಮೀಟಿಂಗ್ ಮುಗಿಸಿ ಬರುವಾಗ ಅಕ್ಕ ರಿಸೆಪ್ಷನ್ನಲ್ಲಿ ನಿಂತಿರೋ ಕಾಣಿಸ್ತು. ಅವಳು ಯಾರ ಜೊತೆಯೋ ಮಾತಾಡಿ ರೂಮ್ ಕಡೆಗೆ ಹೋದ್ಲು. ನಾನು ಅವಳನ್ನು ಹಿಂಬಾಲಿಸಿದಾಗ ಅವಳು ಒಂದು ರೂಮ್ ಒಳಗೋದ್ಲು. ನಾನು 2 ಗಂಟೆಗಳ ಕಾಲ ಕೆಳಗೆ ಕಾಯ್ತಾ ಇದ್ದೆ. 2 ಗಂಟೆಗಳ ನಂತರ ಅವಳು ಹೊರಗೆ ಬಂದ್ಲು. 5 ನಿಮಿಷದ ನಂತರ ಒಬ್ಬ ವ್ಯಕ್ತಿ ಹೊರಗೆ ಬಂದ. ಅವನನ್ನು ನಾನು ಹಿಂದೆ ಎಂದೂ ಕೂಡ ನೋಡಿರ್ಲಿಲ್ಲ. ನಾನು ಮುಖ ಮುಚ್ಕೊಂಡು ಅವಳನ್ನು ಹಿಂಬಾಲಿಸಿದೆ. ಅವಳು ಟ್ಯಾಕ್ಸಿ ಹತ್ತಿ ಹೋಗ್ತಾ ಇದ್ಲು. ನಾನು ಮತ್ತೊಂದು ಟ್ಯಾಕ್ಸಿಯಲ್ಲಿ ಅವಳನ್ನು ಹಿಂಬಾಲಿಸಿದೆ. ಅವಳು ಮನೆಗೆ ಹೋಗ್ತಾಳೆ ಅಂತ ಅನ್ಕೊಂಡೆ. ಆದರೆ ಅವಳು ಮತ್ತೊಂದು ಹೋಟೆಲ್ ಮುಂದೆ ಇಳಿದ್ಲು. ಅಲ್ಲಿ ಒಂದು ರೂಮ್ ಒಳಗೆ ಹೋಗಿ 2-3 ಗಂಟೆ ನಂತರ ಇನ್ನೊಬ್ಬ ವ್ಯಕ್ತಿಯೊಂದಿಗೆ ಹೊರಬಂದ್ಲು. ಈ ಬಾರಿ ಆ ವ್ಯಕ್ತಿಯನ್ನು ನೋಡಿ ನನಗೆ ಶಾಕ್ ಆಯಿತು. ಅವನು ರವಿ, ನಮ್ಮ ಅಣ್ಣನೇ ಗೆಳೆಯ. ಅಕ್ಕ ಅವನೊಂದಿಗೆ ಇಲ್ಲಿ ಏನು ಮಾಡ್ತಾ ಇದ್ದಾಳೆ? ನನಗೆ ಏನೂ ಅರ್ಥ ಆಗಲಿಲ್ಲ. ಅವರಿಬ್ರು ಬೇರೆ ಬೇರೆ ಟ್ಯಾಕ್ಸಿಯಲ್ಲಿ ಹೊರಟು ಹೋದ್ರು. ನಮ್ಮಕ್ಕ ಒಮ್ಮೆಗೆ ಇಷ್ಟೊಂದು ಜನರ ಜೊತೆಗಿದ್ದಾಳೆಯೇ? ಬಾಲ್ಯದಿಂದಲೂ ಕೂಡ ಅಕ್ಕ ಇಂಥ ಅಬ್ನಲ್ಗಳು ಅಂಥೇಳಿ ನಾನು ಅನ್ಕೊಂಡಿರಲಿಲ್ಲ. ಸಂಜೆ ನಾನು ಮನೆಗೆ ಬಂದಾಗ ಅಕ್ಕ ತುಂಬ ಸುಸ್ತಾಗಿದ್ಲು ಮತ್ತು ಬೇಜಾರಲ್ಲಿದ್ಲು. ಕಾರಣ ಕೇಳಿದಾಗ, ಮನೆಯಲ್ಲಿ ಒಬ್ಬಳೇ ಇದ್ದು ಬೋರ್ ಆಗ್ತಾ ಇದೆ, ನೀವೆಲ್ಲ ಕೆಲ್ಸಕ್ಕೆ ಹೋಗ್ತೀರಿ, ಮಕ್ಕಳು ಸ್ಕೂಲ್ಗೆ ಹೋಗ್ತಾರೆ, ಯಾರೂ ನನ್ನ ಜೊತೆ ಸಮಯ ಕಳೆಯೋದಿಲ್ಲ, ಭಾವನಿಗೆ ಹೇಳಿ ಒಂದಿನ ರಜೆ ಹಾಕ್ಸು, ನಾವೆಲ್ಲ ಹೊರಗಡೆ ಹೋಗೋಣ ಅಂತ ಹೇಳಿದ್ಲು. ಅವಳು ಈ ಬಿಳಿ ಸುಳ್ಳನ್ನ ಹೇಳಿ ನನಗೆ ಆಶ್ಚರ್ಯವಾಯಿತು. ಸುಳ್ಳನ್ನ ಕೇಳಿ ಆಶ್ಚರ್ಯ ಆಯಿತು. ಇಂದು ದಿನವಿಡೀ ಹೊರಗೆ ಸುತ್ತಾಡಿ ಬಂದವಳು ಏನೂ ಅರಿಯದವಳಂತೆ ಮಾತಾಡ್ತಾ ಇದ್ಲು.
ಕೆಲವು ದಿನಗಳ ನಂತರ ನಾನು ಆಫೀಸ್ನಿಂದ ಬೇಗ ಬಂದಾಗ ಅಕ್ಕ ಮತ್ತೆ ಬಾಗಿಲು ತೆಗಿತಾ ಇರಲಿಲ್ಲ. ಅಂದು ಬಂದಿದ್ದ ವ್ಯಕ್ತಿಯೇ ಇಂದು ಬಂದಿರಬಹುದು ಅಂಥೇಳಿ ನನಗೆ ಸಿಟ್ಟು ಬಂತು. ಇಂದು ಅವರನ್ನು ಬಿಡಬಾರ್ದು ಅಂತ ನಿರ್ಧರಿಸಿ ಕಿಚನ್ ಕಿಟಕಿಯ ಮೂಲಕ ಒಳಗೆ ಹೋದಾಗ ಮನೆಯೆಲ್ಲ ಚಿಲ್ಲಾಪಿಲ್ಲಿಯಾಗಿತ್ತು. ಅಕ್ಕನ ಕಿರಿಚಾಟವನ್ನು ಕೇಳಿ ಓಡಿ ಹೋದಾಗ ನಾನು ಹೋಟೆಲ್ನಲ್ಲಿ ನೋಡಿದ್ದ ಮೊದಲ ವ್ಯಕ್ತಿ ಅಕ್ಕನ ಮೇಲೆ ಬಲಾತ್ಕಾರ ಮಾಡೋದಕ್ಕೆ ಯತ್ನಿಸ್ತಾ ಇದ್ದ. ನಾನು ತಕ್ಷಣ ಸಿಕ್ಕಿದ ದೊಣ್ಣೆಯಿಂದ ಅವನ ತಲೆಗೆ ಹೊಡೆದೆ. ಅವನು ಪ್ರಜ್ಞೆ ತಪ್ಪಿ ಬಿದ್ದಿದ್ದ. ಅಕ್ಕ ಅಳುತ್ತಾ ನನ್ನನ್ನು ಅಪ್ಪಿಕೊಂಡ್ಲು. ಅವನು ಕಳ್ಳತನಕ್ಕೆ ಬಂದಿದ್ದ ಅಂತ ಸುಳ್ಳು ಹೇಳಿದ್ಲು. ನಾನು ನಿಮ್ಮ ಸುಳ್ಳು ಕೇಳಿ ಸಾಕಾಗೋಗಿದೆ, ನಾನು ನಿಮ್ಮಿಬ್ಬರನ್ನ ಆ ಸ್ಥಿತಿಯಲ್ಲಿ ನೋಡಿದ್ದೇನೆ, ಹೋಟೆಲ್ನಲ್ಲೂ ನೋಡಿದ್ದೇನೆ ಅಂತಂದಾಗ ಅಕ್ಕ ನನ್ನ ಕಾಲಿಗೆ ಬಿದ್ದು ಅಳೋದಕ್ಕೆ ಶುರು ಮಾಡಿದ್ಲು. ಭಾವನಿಗೆ ಹೇಳ್ಬೇಡ, ನನ್ನ ಸಂಸಾರ ಹಾಳಾಗುತ್ತೆ ಅಂತ ಬೇಡ್ಕೊಂಡ್ಲು. ನಾನಂದೆ, ನಿಮಗೆ ನಾಚಿಕೆ ಆಗೋದಿಲ್ವೇ? ರವಿ ಜೊತೆಗೂ ನೀವು ಇದನ್ನೇ ಮಾಡ್ತಾ ಇದ್ದೀರಲ್ಲ ಅಂತ ಗದರಿಸಿದೆ. ಅಕ್ಕ ಅಂದ್ಲೋ, ನನಗೆ ಬದುಕುವ ಹಕ್ಕಿಲ್ಲ ಅಂತೇಳಿ ಆಲ್ಮೇದ ಅಲ್ವೇರದಲ್ಲಿದ್ದ ಒಂದು ಇದನ್ನು ತೆಕ್ಕೊಂಡು ಯತ್ನ ಮಾಡಿದ್ಲು. ನಾನು ಅದನ್ನು ಕಸಿದುಕೊಂಡು ಯಾಕೆ ಹೀಗೆ ಮಾಡ್ತಾ ಇದ್ದಿ ಅಂತ ಕೇಳಿದೆ. ಅದಕ್ಕವಳು, ನಾನು ಇದನ್ನು ಇಷ್ಟಪಟ್ಟು ಮಾಡ್ತಾ ಇಲ್ಲ, ಈ ವ್ಯಕ್ತಿ ನನ್ನನ್ನು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ಲು. ಅದರ ನಂತರ ನಾನೇನು ಮಾಡಿದೆ, ಆ ವ್ಯಕ್ತಿಯನ್ನು ಕುರ್ಚಿಗೆ ಕಟ್ಟಿ ಹಾಕ್ದೆ. ಅಕ್ಕನಿಂದ ಸತ್ಯ ಏನು ಅಂತ ಕೇಳಿದೆ. ಅಕ್ಕ ತನ್ನ ಕತೆ ಹೇಳಿದ್ಲು. ಮದುವೆಗೆ ಮೊದಲು ಭಾವ ನನ್ನನ್ನು ತುಂಬ ಪ್ರೀತಿಸ್ತಾ ಇದ್ರು, ಆದರೆ ಮಕ್ಕಳು ಹುಟ್ಟಿದ ಮೇಲೆ ನನ್ನನ್ನು ಕಡೆಗಾಣಿಸಿದ್ರು. ಹಣ ಕೊಟ್ಟರೆ ಸಾಕು ಅಂತ ಅಂದುಕೊಂಡ್ರು. ನನಗೆ ಅವರ ಸಮಯ ಬೇಕಿತ್ತು. ಅಮ್ಮನಿಗೆ ಹುಷಾರಿಲ್ಲದೆ ಇದ್ದಾಗ ನಾನು ಅಲ್ಲಿಗೆ ಹೋದಾಗ ಅಣ್ಣನ ಗೆಳೆಯ ರವಿ ನಮ್ಮ ಮನೆಗೆ ಬರ್ತಾ ಇದ್ದ. ಅವನು ನನ್ನ ಒಂಟಿತನವನ್ನು ಅರ್ಥ ಮಾಡಿಕೊಂಡು ಗೆಳೆತನವನ್ನು ಬೆಳೆಸ್ದ. ನನಗೆ ಬೇಕಾದ ಆಪ್ತತೆಯನ್ನು ಅವನು ನೀಡಿದ. ಅವನು ಪ್ರಪೋಸ್ ಮಾಡಿದಾಗ ನಾನು ನಿರಾಕರಿಸಿದೆ. ಆದರೆ ಇಲ್ಲಿಗೆ ಬಂದ ಮೇಲೂ ಕೂಡ ಭಾವನ ವರ್ತನೆ ಬದಲಾಗಲಿಲ್ಲ. ನಾನು ಡಿಪ್ರೆಷನ್ಗೆ ಒಳಗಾದೆ. ಆಗ ರವಿ ಮತ್ತೆ ಫೋನ್ ಮಾಡಿ ಕ್ಷಮೆಯನ್ನ ಕೇಳಿ ಸ್ನೇಹ ಮುಂದುವರೆಸ್ದ. ಭಾವನಿಗೆ ರವಿಗೆ ಮನೆ ಬರೋದು ಇಷ್ಟ ಇರಲಿಲ್ಲ. ಹಾಗಾಗಿ ನಾವು ಹೋಟೆಲ್ನಲ್ಲಿ ಭೇಟಿಯಾಗತೊಡಗಿದ್ವಿ. ಒಂದು ದಿನ ನಾನು ಮಿತಿ ಮೀರಿ ಅವನೊಂದಿಗೆ ದೈಹಿಕವಾಗಿ ಬೆರೆತು ಬಿಟ್ಟೆ. ನಂತರ ರವಿಯ ಗೆಳೆಯ ವ್ಯಕ್ತಿ ನಮ್ಮ ವಿಡಿಯೋ ಮಾಡಿಕೊಂಡಿದ್ದಾನೆಂದು ರವಿ ಹೇಳ್ದ. ಆ ವ್ಯಕ್ತಿ ಆ ವಿಡಿಯೋ ಇಟ್ಟುಕೊಂಡು ನನ್ನನ್ನು ಬ್ಲ್ಯಾಕ್ ಮೇಲ್ ಮಾಡತೊಡಗಿದ. ಅವನ ಆಸೆಗೆ ನಾನು ಬಲಿಯಾಗಬೇಕಾಯಿತು. ಈಗ ಅವನು ಹಣಕ್ಕೂ ಬೇಡಿಕೆ ಇಡ್ತಾ ಇದ್ದಾನೆ ಅಂತ ಅಕ್ಕ ಅಳತಾ ಹೇಳೋದಕ್ಕೆ ಶುರು ಮಾಡಿದ್ಲು. ಅಷ್ಟರಲ್ಲಿ ಆ ವ್ಯಕ್ತಿಗೆ ಪ್ರಜ್ಞೆ ಬಂತು. ನಾನು ಅವನ ಫೋನ್ನ ಕಸಿದುಕೊಂಡು ವಿಡಿಯೋವನ್ನು ಡಿಲೀಟ್ ಮಾಡಿದೆ. ಅವನು ಜೋರಾಗಿ ನಗುತ್ತಾ, ರವಿಯ ಫೋನ್ನಲ್ಲೂ ವಿಡಿಯೋ ಇದೆ, ಇದೆಲ್ಲ ರವಿಯ ಪ್ಲಾನ್, ಏನನ್ನ ಬ್ಲ್ಯಾಕ್ ಮೇಲ್ ಮಾಡಿ ಹಣ ಮತ್ತು ಸುಖ ಎರಡನ್ನ ಪಡೆಯೋದಕ್ಕೋಸ್ಕರ ನಮ್ಮ ಉದ್ದೇಶವಾಗಿತ್ತು ಅಂತ ಹೇಳಿ ಸತ್ಯ ಬಾಯ್ಬಿಟ್ಟ. ಅಕ್ಕನಿಗೆ ತನ್ನ ತಪ್ಪಿನ ಅರಿವಾಗಿ ಆಳೋದಕ್ಕೆ ಶುರು ಮಾಡಿದ್ಲು. ನಾನು ಜಾಣತನದಿಂದ ರವಿಯನ್ನ ಮನೆ ಕರೆಸ್ದೆ. ಅವರಿಬ್ಬರು ಪೊಲೀಸರಿಗೆ ಒಪ್ಪಿಸ್ದೆ. ಭಾವನಿಗೆ ತಿಳಿಯದಂತೆ ಎಲ್ಲವನ್ನ ಕೂಡ ಹ್ಯಾಂಡಲ್ ಮಾಡಿದೆ. ರವಿ ಮತ್ತು ಮಾನವನಿಗೆ, ಅಂದ್ರೆ ಮಾನವ ಆ ವ್ಯಕ್ತಿಯ ಹೆಸರು, 10 ವರ್ಷ ಶಿಕ್ಷೆ ಆಯಿತು. ಅಕ್ಕ ತನ್ನ ತಪ್ಪಿಗೆ ಕ್ಷಮೆಯನ್ನ ಕೇಳಿ ಇನ್ಮುಂದೆ ಕೇವಲ ಕೌಟುಂಬದ ಕಡೆ ಗಮನ ಹರಿಸೋದಾಗಿ ಪ್ರಮಾಣವನ್ನ ಮಾಡಿದ್ಲು. ನನ್ನಿಂದಾಗಿ ಅಕ್ಕನ ಸಂಸಾರ ಉಳಿತು. ಗೆಳೆಯರೆ, ನಾನು ಬರೆದ ಈ ಕತೆ ನಿಮಗೆ ಏನನ್ನಷ್ಟು ಕಮೆಂಟ್ ಮಾಡಿ ತಿಳಿಸಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಈ ಕಥೆಯನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.